ಇನ್ನು ಮಾಜಿ ಸಚಿವ ಕೆಎನ್ ರಾಜಣ್ಣ ನಿನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು. ಇವತ್ತು ತುಮಕೂರಲ್ಲಿ ರಾಜಣ್ಣ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದೇ ಆಗತ್ತೆ. ಹೈಕಮಾಂಡ್ ನಿರ್ಧಾರದ ಮೇಲೆ ಸಿಎಂ ಬದಲಾವಣೆ ಆಗತ್ತೆ ಅಥವಾ ಬದಲಾವಣೆ ಆಗತ್ತೋ ಬಿಡುತ್ತೋ ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ. ತುಮಕೂರಲ್ಲಿ ಅವರು ಮಾತನಾಡಿರೋದು. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಇದಾದ ಬೆನ್ನಿಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಮಾಧ್ಯಮಗಳ ಮುಂದೆ ರಾಜಣ್ಣ ಅವರು ಕೊಟ್ಟಿದ್ರು. ಈಗ ಮತ್ತೆ ತುಮಕೂರಲ್ಲಿ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ನನಗೆ ಭವಿಷ್ಯ ಹೇಳೋದಕ್ಕೆ ಬರಲ್ಲ. ಹೈಕಮಾಂಡ್ ನಿರ್ಧಾರದ ಮೇಲೆ ಎಲ್ಲವೂ ನಿಂತಿದೆ ಅಂತ ರಾಜಣ್ಣ ಮಾತನಾಡಿದ್ದಾರೆ. ನೋಡಿ, ನಾನು ಪದೇ ಪದೇ ಹೇಳ್ತೀನಿ, ರಾಮನಗರ MLA ಅವರು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು, ನಾನು ಹೇಳ್ಬೋದು, ಯಾರನ್ನ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು, ಮಂತ್ರಿ ಮಾಡೋದು, ತೆಗೆಯೋದು ಎಲ್ಲ ಅಂತಿಮವಾಗಿ ಹೈಕಮಾಂಡ್ನವರ ನಿರ್ಧಾರದ ಮೇಲೆ ಆಗ್ತದೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಯಾವಾಗ ತಗೋತಾರೋ ಏನು ಮಾಡ್ತಾರೋ ಅವರು ಗೊತ್ತಿಲ್ಲ. ಈಗ ನೆನ್ನೆ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, ಅವರೇ ನಮ್ಮ ಪಕ್ಷಕ್ಕೆ ಹೈಕಮಾಂಡು. ಅವ್ರು ಹೇಳಿದ್ದಾರೆ ಇದು ಗೊಂದಲ ನಾವು ಸೃಷ್ಟಿ ಮಾಡಿದ್ದಲ್ಲ, ನೀವೇ ಮಾಡ್ಕೊಂಡಿರೋದು, ನಿಮ್ಮ ಗೊಂದಲ ನೀವು ಬಗೆಹರಿಸ್ಕೊಳ್ಳಿ, ಅದಕ್ಕೆ ಹೈಕಮಾಂಡ್ನ ಯಾಕೆ ನೀವು ಬೆಟ್ ಮಾಡಿ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಅದರಿಂದ ಹೈಕಮಾಂಡ್ನವರು ಇದರಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ ಅನ್ನೋದು ನನಗೇನು ಖರ್ಗೆ ಅವರ ಹೇಳಿಕೆ ನಂತರ ನನಗೆ ಆ ಭಾವನೆ ಬಂದಿದೆ. ಖರ್ಗೆ ಅವರು ಹೇಳಿದಾರಲ್ಲ, ರಾಜ್ಯ ಮಟ್ಟದಲ್ಲಿ ನೀವು ಮುಖಂಡರುಗಳು ಮಾಡ್ಕೊಂಡಿರ್ತಕ್ಕಂಥ ಗೊಂದಲ, ಒಬ್ಬನ ಕೈಯಲ್ಲಿ ಗೊಂದಲ ಸೃಷ್ಟಿ ಮಾಡೋಕ್ಕಾಗಲ್ಲ, 10 ಜನ ಸೇರಿದಾಗ ತಾನೇ ಗೊಂದಲ ಆಗೋದು. ಹಾಗಾಗಿ ರಾಜ್ಯ ಮಟ್ಟದಲ್ಲಿ ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ರೆ ನೀವೇ ಬಗೆಹರಿಸ್ಕೊಳ್ಳಿ, ಹೈಕಮಾಂಡ್ ಕಡೆ ನೀವು ಬೆಟ್ ಮಾಡಿ ತೋರಿಸ್ಕೊಡ್ದು ಅಂತ ಅವರು ಸ್ಪಷ್ಟವಾಗಿ ಖರ್ಗೆ ಅವರು ಹೇಳಿದ್ದಾರೆ. ಹಾಗೆಲ್ಲ ಹೇಳಿದ ಮೇಲೆ ಖರ್ಗೆ ಅವರು ಹೇಳಿದಂಥ ಹೇಳಿಕೆ ಆಧಾರದ ಮೇಲೆ ನಾನು ಅಭಿಪ್ರಾಯ ಪಡ್ತಕ್ಕಂಥದ್ದು ಈ ವಿಷಯದಲ್ಲಿ ಹೈಕಮಾಂಡ್ನವರು ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.